ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಕಾಣುತ್ತಿರುವ ಅಮೃತಧಾರೆಯಲ್ಲಿ ಕೆಡಿ ಜಯದೇವ್ ಅಟ್ಟಹಾಸ ಮಂಕಾಗಿದೆ. ಗೌತಮ್ ಮಾತ್ರ ದಿನೇ ದಿನೇ ಗೆದ್ದು ಬಿಗ್ತಾ ಇದ್ದಾನೆ. ಗೌತಮ್ ಮೇಲೆ ಎಷ್ಟೇ ಜಯದೇವ್ ಹಾಗೆ ಸಾಧಿಸಿದ್ರೂ ಎಲ್ಲವನ್ನು ಕಳೆದುಕೊಂಡು ಬೀದಿಗೆ ಬೀಳುವ ಪರಿಸ್ಥಿತಿ ಎದುರಾಗಿದೆ. ಗೌತಮ್ ಈಗ ಭೂಮಿಕಾ ಸಾಥ್ಗೆ ನಿಂತಿದ್ದಾನೆ. ಸ್ಕೂಲ್ ನಡೆಸುವ ತಾಕತ್ ನಿಮಗೆ ಇದೆ ಎಂದು ಭೂಮಿಯನ್ನು ಕರೆದುಕೊಂಡು ಬಂದಿದ್ದಾನೆ. ಈ ಕೆಲಸ ಸಾಧ್ಯ ಇಲ್ಲ ಎಂದು ಭೂಮಿಕಾ ಹೇಳಿದ್ದರೂ ತೊಟ್ಟಿಲು ತೂಗೋ ಕೈಗೆ ಜಗತ್ತೇ ತೂಗೋ ಶಕ್ತಿ ಇದೆ ಎಂದಿದ್ದಾರೆ ಗೌತಮ್. ತಾನು ಜೊತೆಗಿರುವೆ ಅಂತ ಭೂಮಿಕಾಗೆ ಸಾಥ್ ಕೊಟ್ಟಿದ್ದಾನೆ ಗೌತಮ್. ಹೀಗಾಗಿ ಇನ್ನು ಮುಂದೆ ಸ್ಕೂಲ್ ಜವಾಬ್ದಾರಿ ಭೂಮಿಕಾ ಗೌತಮ್ ಹೊಣೆ ಹೊತ್ತಿದ್ದಾರೆ. ಈ ಬಗ್ಗೆ ಮಕ್ಕಳ ಮುಂದೆ ಹೇಳಿ ಸಂತಸ ಪಟ್ಟಿದ್ದಾರೆ. ಕಪಟಿ ಜೇಡಿಯ ಅಟ್ಟಹಾಸ ಮಂಕಾಗಿದೆ. ಜಯದೇವ್ ಹೂಡಿಕೆ ಮಾಡಿರೋ ಆಸ್ತಿ ಟ್ರ್ಯಾಕ್ ಆಗಿ ಹಣವನ್ನ ಕಳೆದುಕೊಂಡಿದ್ದಾನೆ. ಸಾಲ ಕೊಟ್ಟವನು 48 ಗಂಟೆಗಳ ಒಳಗಾಗಿ ಹಣವನ್ನ ವಾಪಸ್ ಕೊಡಬೇಕು, ಇಲ್ಲದೆ ಹೋದ್ರೆ ಎಲ್ಲ ಪ್ರಾಪರ್ಟಿ ನನ್ನ ಹೆಸರಿಗೆ ಬರೆದುಕೊಳ್ಳುವೆ ಅಂತ ವಾರ್ನ್ ಮಾಡಿದ್ದಾನೆ. ಇದರಿಂದಾಗಿ ಜಯದೇವ್ ಕಂಗಾಲಾಗಿದ್ದಾನೆ. ಮತ್ತೊಂದು ಕಡೆ ಶಕುಂತಲಾ ಮನೆಯಲ್ಲಿ ಅವ್ಯವಸ್ಥೆ ಆಗಿದೆ. ಜಯದೇವ್ ಕಾಟದಿಂದ ಮಕ್ಕಳ ಮಧ್ಯೆಯೇ ಬಿರುಕು ಮೂಡಿದೆ. ಜಯದೇವ್ ಹೇಳಿದ ಮಾತಿಗೆ ಮಹಿ ಹಾಗೂ ಪಾರ್ಥ ಮನೆಗೆ ಬರೋದಿಲ್ಲ ಅಂತ ಶಪಥ ಮಾಡಿದ್ದಾರೆ. ಜಯದೇವ್ನಿಂದಾಗಿ ಶಕುಂತಲಾ ತಲೆ ತಗ್ಗಿಸುವಂತಾಗಿದೆ. ಹೀಗಾಗಿ ಶಕುನಿ ಮಾವ ಕೂಡ ಶಕುಂತಲಾಗೆ ಬುದ್ಧಿ ಹೇಳಿದ್ದಾನೆ. ಜಯದೇವ್ ತನ್ನದು ಅಂತ ಬಂದರೆ ಕಾಲಿನ ಕಸ ಮಾಡಿಬಿಡುತ್ತಾನೆ ಎಂದಿದ್ದಾನೆ. ಎಷ್ಟೇ ಹೇಳಿದರೂ ಶಕುಂತಲಾ ಮಾತ್ರ ಮಗನ ಮೇಲೆ ನಂಬಿಕೆ ಇಟ್ಟಿದ್ದಾಳೆ. ಶಕುಂತಲಾ ಜಯದೇವ್ ಬಳಿ ಬಂದು ಚೆಕ್ಗೆ ಸಹಿ ಹಾಕಲು ಹೇಳಿದ್ದಾಳೆ. ಹಣವನ್ನು ಕಳೆದುಕೊಂಡೇ 3 ಕೋಟಿ ಬೇಕು ಅಂತ ಹೇಳಿದ್ದಾಳೆ. ಅದಕ್ಕೆ ಜಯದೇವ್ ಶಾಕ್ ಆಗಿದ್ದಾನೆ. 3 ಕೋಟಿಯನ್ನು 3,000 ತರ ಕೇಳ್ತೀಯಲ್ಲ ಅಂತ ಹೇಳಿದ್ದಾನೆ. ಇದರಿಂದ ಕೋಪಗೊಂಡ ಶಕುಂತಲಾ ಗೌತಮ್ಗೂ ನಿನಗೂ ಎಷ್ಟು ವ್ಯತ್ಯಾಸ ಇದೆ ನೋಡೋ ಅಂತ ಹೇಳಿದ್ದಾಳೆ. ಇದು ಜಯದೇವ್ಗೆ ಕೋಪ ಬರುವಂತೆ ಆಗಿದೆ. ಶಕುಂತಲೆಗೆ ಏಕವಂಚವನ್ನು ಬಳಸಿ ಗಟ್ಟಿಯಾಗಿ ಹೆಡೆಮೂರಿ ಕೊಟ್ಟೆ ನನ್ನ ಮುಂದೆಯೇ ನನ್ನ ಶತ್ರು ಹೊಗಳ್ತೀಯಾ ಅಂತ ಹೆತ್ತ ತಾಯಿಯನ್ನೇ ಮನೆಯಿಂದ ಆಚೆ ಹಾಕಿದ್ದಾನೆ ಜಯದೇವ್. ಕೆಡಿ ಜೇಡಿಯ ಅಟ್ಟಹಾಸಕ್ಕೆ ನಲುಗಿ ಕಣ್ಣೀರಿಟ್ಟಿದ್ದಾಳೆ ಶಕುಂತಲಾ. ಈ ಹಿನ್ನೆಲೆ ಗೌತಮ್ ಮತ್ತು ಶಕುಂತಲಾಗೆ ಆಶ್ರಯ ನೀಡಿದರೂ ನೀಡಬಹುದು. ಲಕ್ಷ್ಮೀಕಾಂತ್ಗೆ ಆದಂತೆ ಶಕುಂತಲೆಗೆ ಕೂಡ ಜ್ಞಾನೋದಯವಾದರೂ ಆಗಬಹುದು. ಹಾಗೊಂದು ವೇಳೆ ಶಕುಂತಲಾ ನಿಜಕ್ಕೂ ಗೌತಮ್ ಬಳಿ ಹೋದ್ರೆ ಜಯದೇವ್ ಸುಮ್ಮನೆ ಇರ್ತಾನಾ ಅನ್ನೋದು ಪ್ರೇಕ್ಷಕರಲ್ಲಿ ಇರೋ ಕುತೂಹಲ. ಅಮೃತಧಾರೆ ಧಾರಾವಾಹಿ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಕಾಣ್ತಾ ಇದೆ. ಛಾಯಾ ಸಿಂಗ್ ಭೂಮಿಕಾ ಎನ್ನುವ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಧಾರಾವಾಹಿ ಜಿ ಕನ್ನಡ ವಾಹಿನಿಯಲ್ಲಿ ಸೋಮವಾರದಿಂದ ಶುಕ್ರವಾರ ಸಂಜೆ 7 ಗಂಟೆಗೆ ಪ್ರಸಾರ ಕಾಣ್ತಾ ಇದೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.